ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯಗಳ ಫಲಿತಾಂಶ ಬಂದಾಯ್ತು. ರಾಜ್ಯದ 2 ಉಪಚುನಾವಣೆ ನಡೆದಿತ್ತಲ್ಲ, 2 ಕ್ಷೇತ್ರಗಳಿಗೆ ಅದರ ಫಲಿತಾಂಶ ಕೂಡ ಬಂದಾಯ್ತು. ಈಗ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳೋದಕ್ಕೆ ಸಿಗ್ತಾ ಇರುವಂತಹ ಪ್ರಶ್ನೆ ಏನಂದ್ರೆ, ಸಂಪುಟ ಪುನರ್ರಚನೆ ಯಾವಾಗ? 3 ವರ್ಷ ಆತ ಬಂತು, ನಾವು ಸಚಿವರಾಗ್ತೀವಿ ಅಂತ ಆಸೆ ಪಟ್ಟಿದ್ವಿ, ಬಟ್ ಇನ್ನೂ ತನಕ ಸಚಿವ ಸ್ಥಾನ ಸಿಗ್ತಾ ಇಲ್ಲ, ಯಾವಾಗ ಕೊಡ್ತೀರಿ ಅಂತ ಕೇಳ್ತಿದ್ದಾರೆ. ಪಂಚ ರಾಜ್ಯಗಳ ಫಲಿತಾಂಶ ಬಂದಾಯ್ತು. ಸಂಪುಟ ಪುನರ್ರಚನೆ ಯಾವಾಗ? ರಾಜ್ಯದಲ್ಲಿ ನಾಯಕತ್ವ ಗೊಂದಲ ಸದ್ಯಕ್ಕೆ ಮುಗಿಯೋದೇ ಇಲ್ವಾ? ಕೇರಳ ಬಿಕ್ಕಟ್ಟು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ತಂದಿದೆಯಾ ಇಕ್ಕಟ್ಟು ಅನ್ನೋದು ಪ್ರಶ್ನೆ. ಮತ್ತಷ್ಟು ವಿಳಂಬ ಆಗ್ತಾ ಇದೆಯಾ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸರ್ಜರಿ? ಮೇಜರ್ ಸರ್ಜರಿ ಆಗುತ್ತೆ ಅಂತ ಚರ್ಚೆಗಳಾಗ್ತಾನೆ ಇದೆ, ಬಟ್ ಯಾವಾಗ ಅನ್ನುವಂತ ಪ್ರಶ್ನೆಗೆ ಉತ್ತರ ಇಲ್ಲ. ಇದು ರಾಜ್ಯ ಕಾಂಗ್ರೆಸ್ ಪಾಳ್ಯಕ್ಕೆ ಸಂಬಂಧಪಟ್ಟಂತಹ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ ನಿಂದಲೇ ಒಂದು ಸಂದೇಶ ಬರಬೇಕು. ಕರ್ನಾಟಕ ಕಾಂಗ್ರೆಸ್ ಬಿಕ್ಕಟ್ಟು ಇಕ್ಕಟ್ಟು ತಂದಿದೆಯಾ ಅನ್ನೋದು ಪ್ರಶ್ನೆ. ಕೇರಳದಲ್ಲಿ ಸುಸೂತ್ರ ಸರ್ಕಾರ ರಚನೆ ಮಾಡದ ಹೊರತು ಈ ಸಮಸ್ಯೆಗಳು ಬಗೆಹರಿಯಲ್ಲ. ಕರ್ನಾಟಕದಲ್ಲಿ ಬದಲಾವಣೆಗೆ ಕೈ ಹಾಕಿದ್ರೆ ಹೈಕಮಾಂಡ್ಗೆ ಡಬಲ್ ಟ್ರಬಲ್ ಎದುರಾಗೋ ಸಾಧ್ಯತೆ ಇದೆ. ಹೀಗಾಗಿ ಮೇ ಅಂತ್ಯದ ತನಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮೇಜರ್ ಸರ್ಜರಿ ಆಗೋದು ಡೌಟ್ ಅಂತೆ. ಮೇ 12ರ ಬಳಿಕ ಹೈಕಮಾಂಡ್ ಭೇಟಿಗೆ ಕೆಲ ಹಿರಿಯ ಶಾಸಕರೆಲ್ಲ ಭೇಟಿ ಮಾಡಿ ಒತ್ತಡ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ರು, ಬಟ್ ಈಗ ತಾತ್ಕಾಲಿಕವಾಗಿ ಅದಕ್ಕೆ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಮತ್ತೆ 1-2 ವಾರ ಕಾಯಲೇಬೇಕಾದಂತಹ ಅನಿವಾರ್ಯತೆ ಹಿರಿಯ ಶಾಸಕರಿಗೆ, ಸಚಿವಾಕಾಂಕ್ಷಿಗಳಿಗೆ ಎದುರಾಗ್ತಾ ಇದೆ. ಮೇ 20ಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷದ ಸಂಭ್ರಮ. 3 ವರ್ಷದ ಹೊಸ್ತಿಲಲ್ಲಿ ಸಚಿವರಾಗುವ ಕನಸಿನಲ್ಲಿದ್ದವರಿಗೆ ಕೇರಳದಿಂದ ಹಿನ್ನಡೆಯಾಗ್ತಾ ಇದೆ. ನಾಯಕತ್ವ ಬದಲಾವಣೆಗೆ ಕಾಯ್ತಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಯಾವುದೇ ಸ್ಪಷ್ಟನೆ ಸಿಗ್ತಾ ಇಲ್ಲ. ಕರ್ನಾಟಕ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ತರ್ತಾ ಇದೆ ಕೇರಳದ ಬಿಕ್ಕಟ್ಟು. ಕಾಂಗ್ರೆಸ್ ಹೈಕಮಾಂಡ್ಗೀಗ ಕೇರಳ ಸರ್ಕಾರ ರಚನೆಯದ್ದೇ ಅತಿ ದೊಡ್ಡ ಟೆನ್ಷನ್ ಆಗಿ ಹೋಗಿದೆ. ಆ ಟೆನ್ಷನ್ ಕಡಿಮೆ ಆಗದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮೇಜರ್ ಸರ್ಜರಿ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮೇ ಅಂತ್ಯದ ತನಕ ಅಗೇನ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಯ್ಬೇಕು. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಸಿಗಬೇಕು ಅಂದ್ರೆ, ಮತ್ತೊಂದು ಕಡೆ 2.5 ವರ್ಷ ಕಾಯಿರಿ, ನಿಮ್ಗೆಲ್ಲ ಸಚಿವರು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರಲ್ಲ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಹೈಕಮಾಂಡ್, ಆ ಭರವಸೆ ಈಡೇರಿಸೋದಕ್ಕೂ ಕೂಡ ಮತ್ತಷ್ಟು ಸಮಯ ಬೇಕು. ಹಾಗಾಗಿ ಸಚಿವಾಕಾಂಕ್ಷಿಗಳು ಕಾಯಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ, ಮೇಜರ್ ಸರ್ಜರಿ ಅದು ಸಂಪುಟಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಈಗಾಗುತ್ತೆ, ಆಗ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದೆ ಬಂತು. ಇಲ್ಲಿ ತನಕ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅತಿ ದೊಡ್ಡ ಭಯ ಕಾಡ್ತಾ ಇದೆ. ಅಧಿಕಾರ ಇರುವಂತಹ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ನಾವು ಸಮಸ್ಯೆ ಮಾಡ್ಕೊಂಡ್ಬಿಟ್ರೆ, ಮೇಜರ್ ಸರ್ಜರಿ ಮಾಡ್ಕೊಂಡ್ಬಿಟ್ರೆ, ಏನಾದ್ರೂ ಅಸಮಾಧಾನಗಳು ಭುಗಿಲೆದ್ರೆ ಇರುವ ರಾಜ್ಯವನ್ನ ಕೂಡ ಕಳೆದುಕೊಳ್ಳಬಹುದು ಅಂತದೊಂದು ಆತಂಕ ಶುರುವಾಗಿದೆಯಾ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತ. ಹಂಗಾಗಿ ವಿಳಂಬ ಆಗ್ತಾ ಇದೆಯಾ ಪದೇ ಪದೇ ಅಂತ? ಶ್ರುತಿ, ಖಂಡಿತವಾಗಿ. ಯಾಕಂದ್ರೆ ಈಗಾಗಲೇ ಕೇರಳದಲ್ಲಿ ಸಿಎಂ ಆಯ್ಕೆ ವಿಚಾರವಾಗಿ ಸಾಕಷ್ಟು ಗೊಂದಲ ಇದೆ. ಸೊ ಹೀಗಾಗಿ ಆ ಒಂದು ಗೊಂದಲದ ಬಿಸಿ ಇದೀಗ ರಾಜ್ಯ ಕಾಂಗ್ರೆಸ್ಗೆ ಸಹ ತಟ್ಟಿರುವಂಥದ್ದು. ಯಾಕಂದ್ರೆ ಈ ಒಂದು ಪಂಚರಾಜ್ಯ ಚುನಾವಣೆ ಬಳಿಕ ಸಚಿವ ಸಂಪುಟ ಸರ್ಜರಿ ಆಗುತ್ತೆ, ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರದ ಚರ್ಚೆ ಸಾಕಷ್ಟು ಮುನ್ನೆಲೆಗೆ ಬರುತ್ತೆ. ಹೈಕಮಾಂಡ್ ಈ ಒಂದು ಗೊಂದಲಗಳಿಗೆ ಎಂಟ್ರಿ ಆಗುತ್ತೆ ಅನ್ನುವಂತಹ ಕುತೂಹಲದಿಂದ ರಾಜ್ಯ ಕಾಂಗ್ರೆಸ್ ನಾಯಕರು ಎಲ್ಲರೂ ಸಹ ಕಾಯ್ತಾ ಇದ್ರು. ಆದ್ರೆ ಇದೀಗ ಕೇರಳದಲ್ಲಿ ಉಂಟಾಗಿರುವಂತಹ, ಅಂದ್ರೆ ಸಿಎಂ ವಿಚಾರವಾಗಿ ಅಲ್ಲಿ ಆಗಿರುವಂತಹ ಗೊಂದಲ ಇದೀಗ ಎಲ್ಲೋ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನ ಸಚಿವಾಕಾಂಕ್ಷಿಗಳು ಯಾರ್ಯಾರಿದ್ರೋ ಅವರೆಲ್ಲರಿಗೂ ಸಹ ಸಾಕಷ್ಟು ನಿರಾಸೆಯನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್, ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಸಾಕಷ್ಟು ಕೇರಳ ಕಡೆ ಸಾಕಷ್ಟು ಒತ್ತನ್ನ ನೀಡ್ತಾ ಇರೋದ್ರಿಂದ ಇಲ್ಲಿ ಪಂಚರಾಜ್ಯ ಚುನಾವಣೆ ಬಳಿಕ ಬದಲಾವಣೆ ಆಗುತ್ತೆ ಅಂತ ಹಾತೊರಿತಾ ಇದ್ದಂತಹ ಶಾಸಕರಿಗೆ ಇದೀಗ ಸಾಕಷ್ಟು ಹಿನ್ನಡೆ ಆಗಿದೆ. ಅಂದ್ರೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಶಾಸಕರು ಇದೇ ಮೇ 12ನೇ ತಾರೀಕು, ಅಂದ್ರೆ ಮೇ 12ರ ಬಳಿಕ ಹೈಕಮಾಂಡ್ ಭೇಟಿ ಆಗೋದಕ್ಕೆ ಸಾಕಷ್ಟು ತಯಾರಿಯನ್ನ ನಡೆಸಿದ್ರು. ಆದ್ರೆ ಇದೀಗ ಶಾಸಕರಿಗೆ ಹೈಕಮಾಂಡ್ ನಾಯಕರು ಮೇ 12ರ ಬಳಿಕ ಸಿಗೋದು ಸಹ ಸಾಕಷ್ಟು ಗೊಂದಲ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ
ಎಲ್ಲರೂ ಸಹ ಕೇರಳ ಕಡೆ ಗಮನ ಕೊಡ್ತಿರೋದ್ರಿಂದ ಶಾಸಕರ ಕೈಗೆ ಹೈಕಮಾಂಡ್ ನಾಯಕರು ಸಿಗ್ತಾರೆ ಅನ್ನುವಂಥದ್ದು. ಜೊತೆಗೆ ಈ ಹೊತ್ತಿನಲ್ಲಿ ಕರ್ನಾಟಕದ ವಿಚಾರವಾಗಿ ಅಂದರೆ ರಾಜ್ಯ ಕಾಂಗ್ರೆಸ್ ಬದಲಾವಣೆ ವಿಚಾರವಾಗಿ, ನಾಯಕತ್ವ ವಿಚಾರವಾಗಿ ಕೈ ಹಾಕ್ತಾರೆ ಅನ್ನುವಂಥದ್ದು ಸಹ ಸಾಕಷ್ಟು ಗೊಂದಲ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಈ ಒಂದು ನಾಯಕತ್ವ ವಿಚಾರವಾಗಿ ಇಲ್ಲಿ ಕೈ ಹಾಕಿ ಇರುವಂತಹ ರಾಜ್ಯವನ್ನು ಸಹ ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂಥದ್ದು ಸಹ ಇದೀಗ ಹೈಕಮಾಂಡ್ಗೆ ಇರುವಂತಹ ಟ್ರಬಲ್ ಅಂತಾನೆ ಹೇಳ್ಬೋದು. ಕೇರಳ ಅದೇ ರೀತಿಯಾಗಿ ಕರ್ನಾಟಕ ಎರಡು ಕಡೆ ಸಾಕಷ್ಟು ಗೊಂದಲ ಇದೆ. ಈ ನಿಟ್ಟಿನಲ್ಲಿ ಕೇರಳದಲ್ಲಿರುವಂತಹ ಗೊಂದಲವನ್ನ ಮೊದಲು ನಾವು ನಿವಾರಿಸೋಣ, ನಂತರ ಕರ್ನಾಟಕಕ್ಕೆ ಕೈ ಹಾಕೋಣ ಅನ್ನುವಂಥದ್ದು. ಇದರ ಜೊತೆಗೆ ಮೇ 20ಕ್ಕೆ ಈ ಒಂದು ರಾಜ್ಯ ಕಾಂಗ್ರೆಸ್ 3 ವರ್ಷ ಆಗ್ತಾ ಇರುವಂಥದ್ದು. 2.5 ವರ್ಷದ ನಂತರ ಎಲ್ರಿಗೂ ಸಹ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಹಿರಿಯ ಶಾಸಕರಿಗೆ ಸಾಕಷ್ಟು ಅವಕಾಶಗಳನ್ನ ಕೊಡ್ತೀವಿ ಅಂತ ಸಹ ಹೇಳಿದ್ರು. ಇದರ ಜೊತೆಗೆ DK ಶಿವಕುಮಾರ್ ಸಹ ನನಗೆ CM ಪಟ್ಟ ಸಿಗುತ್ತೆ ಅನ್ನುವಂತಹ ಕುತೂಹಲದಲ್ಲಿ ಆತೊರಿತಾ ಇದ್ರು. ಆದ್ರೆ ಇದೀಗ ಎಲ್ಲವೂ ಸಹ ಹಿನ್ನಡೆ ಆಗ್ತಾ ಇರುವಂಥದ್ದು ಅಂತಾನೆ ಹೇಳ್ಬೋದು. ಶ್ರುತಿ. ಓಕೆ ಕಮನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.